ಹಾಯ್ ಎವ್ರಿವನ್. ಗರಿಗರಿಯಾದ ಬಿಸಿ ಬಿಸಿ ಸಮೋಸ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸಂಜೆ ಕಾಫಿ ಟೀ ಜೊತೆ ಇಲ್ಲ ಗೆಟ್ ಟುಗೆದರ್ ಪಾರ್ಟಿಗಳಿಗೆ ಆಗಲಿ, ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ನೇ ಆಗಲಿ, ಯಾವುದೇ ಒಕೇಶನ್ಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಈ ಸಮೋಸ ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನ್ನೋಷ್ಟು ರುಚಿ ಇರುತ್ತೆ. ಮನೇಲಿ ಸಮೋಸ ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದ್ಕೊಂಡಿದ್ರೆ ಪರ್ಫೆಕ್ಟ್ ಮೆಷರ್ಮೆಂಟ್ನಲ್ಲಿ ಪರ್ಫೆಕ್ಟ್ ಟೆಕ್ಸ್ಚರ್ ಬರೋ ಹಾಗೆ ಸೇಮ್ ಹೋಟೆಲ್ ಸ್ಟ್ರೀಟ್ ಅಂಗಡಿಗಳಲ್ಲಿ ಸಿಗೋ ರುಚಿನೇ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಿಡಿದೇನೆ ಆರಿದ ಮೇಲೂ ಕೂಡ ಇಷ್ಟೇ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾದ ಸಮೋಸ ಮಾಡಲಿಕ್ಕೆ ಮೊದಲಿಗೆ ಹಿಟ್ಟನ್ನು ಕಲಸಿ ನೆನೆಯಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 2 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಮೈದಾ ಜೊತೆಗೆ ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅಜ್ವೈನ ಕೈನಲ್ಲಿ ಉಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಎಲ್ಲ ಹಿಟ್ಟಿಗೆ ನೀಟಾಗಿ ಹರಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಬದಲು ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹಾಕಿದ್ರೆ ಸಮೋಸದು ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಯಿತು ಅಂದರೆ ಸಮೋಸ ಆರಿದ ಮೇಲೆ ಸಮೋಸದ ಲೇಯರ್ ಮೆತ್ತಗಾಗುತ್ತೆ. ಸಮೋಸ ಆರಿದ ಮೇಲೂ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಸ್ವಲ್ಪ ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನಾವು ಕಲಿಸ್ಕೊಂಡಿರೋ ಹಿಟ್ಟು ಈ ಥರ ಸ್ವಲ್ಪ ಟೈಟಾಗಿ ಇರಲಿ. ಈ ಹಿಟ್ಟು ನೆಂದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಮೋಸದು ಒಳಗಿನ ಸ್ಟಫಿಂಗ್ ರೆಡಿ ಆಗೋ ತನಕ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡೋಣ. ಹಾಗೆ ಒಂದು 4 ಆಲೂಗೆಡ್ಡೆನ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಆಲೂಗೆಡ್ಡೆನ ಕೈನಲ್ಲಿ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ತುಂಬ ನೈಸಾಗಿ ಮ್ಯಾಶ್ ಮಾಡ್ಕೊಳ್ಳೋದೇನೂ ಬೇಡ. ಈ ರೀತಿ ಮಧ್ಯದಲ್ಲಿ ಆಲೂಗೆಡ್ಡೆದು ಸಣ್ಣ ಪೀಸ್ಗಳು ಸಿಗ್ತಾ ಇದ್ದರೆ ಸಮೋಸ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಪಿನ ಕಾಳು ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈ ಸಮೋಸಾಗೆ ಸೋಂಪಿನ ಕಾಳು ಒಳ್ಳೆ ಟೇಸ್ಟ್ ಕೊಡುತ್ತೆ, ಆದ್ದರಿಂದ ಸೋಂಪಿನ ಕಾಳು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಇದು ಫ್ರೈ ಆದಮೇಲೆ ಹೆಚ್ಕೊಂಡಿರೋ 2 ಹಸಿಮೆಣಸು, 1 ಇಂಚ್ ಶುಂಠಿನ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ, ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕುಟ್ಟಿರೋ ಕೊತ್ತಂಬರಿ ಕಾಳು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಶುಂಠಿನೂ. ಈ ಹಸಿಮೆಣಸನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸಣ್ಣ ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಬಟಾಣಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಹಸಿ ಬಟಾಣಿ ಎಳೆದಿರೋದ್ರಿಂದ ಎಣ್ಣೆಯಲ್ಲೇ ಫ್ರೈ ಮಾಡ್ತಿದ್ದಂಗೆ ಬೇಗ ಬೆಂದೋಗುತ್ತೆ. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ಬೇಯಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. ಬಟಾಣಿನ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹಸಿಮೆಣಸನ್ನು ಹಾಕಿದ್ದೀನಿ, ಕೊನೆಯಲ್ಲಿ ಗರಂ ಮಸಾಲ ಪೌಡರ್ ಕೂಡ ಹಾಕ್ತೀನಿ, ಆದ್ದರಿಂದ ಬರೀ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಸಾಕಾಗತ್ತೆ. ಇದನ್ನೆಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್, ನಂತರ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ, ಹಾಕಿರೋ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು, ಆದರೆ ಒರಿಜಿನಲ್ ಸಮೋಸ ಟೇಸ್ಟ್ ಬೇಕು ಅಂದರೆ ಆಮ್ಚೂರ್ ಪೌಡರ್ ಹಾಕಿದ್ರೇ ಆ ಟೇಸ್ಟ್ ಬರೋದು. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ ಆಫ್ ಮಾಡಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪಿಂದು ಫ್ರೆಶ್ ಟೇಸ್ಟ್ ಕೊಡುತ್ತೆ. ಈಗ ಸಮೋಸದು ಸ್ಟಫಿಂಗ್ ಕೂಡ ರೆಡಿ ಆಯಿತು. ಹಿಟ್ಟನ್ನು ನೆನೆಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಆ ಹಿಟ್ಟನ್ನು ಮತ್ತೆ 1-2 ನಿಮಿಷ ನಾದ್ಕೊಂಡು ಚಪಾತಿ ಉಚ್ಕೊಳ್ಳೋಕ್ಕೆ ಹಿಟ್ಟನ್ನು ತೊಗೊಳ್ತೀವಲ್ಲ ಆ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಂಡು ರೋಲ್ ಮಾಡಿ ಇಟ್ಕೊಳ್ಬೇಕು. 2 ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ಸುಮಾರು 6 ಉಂಡೆಗಳಾಗಿದೆ. ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕಾದ್ರೇ ಈಕ್ವಲ್ ಸೈಜ್ನಲ್ಲಿ ಉಂಡೆ ಮಾಡ್ಕೊಂಡ್ಬಿಟ್ರೆ ನಾವು ಮಾಡ್ಕೊಳ್ಳೋ ಸಮೋಸ ಕೂಡ ಒಂದೇ ಸೈಜ್ನಲ್ಲಿ ಇರುತ್ತೆ. ಈಗ ಈ ಉಂಡೆಗಳನ್ನು ಚಪಾತಿ ಥರ ರೌಂಡಾಗಿ ಉಚ್ಕೊಳ್ಬಾರ್ದು, ಈ ರೀತಿ ಉದ್ದುದ್ದ ಉಚ್ಕೊಳ್ಳಿ. ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೇ ತುಪ್ಪ ಹಾಕಿ ಕಲಸಿರೋದ್ರಿಂದ ಇದನ್ನು ಉಚ್ಕೊಳ್ಬೇಕಾದ್ರೆ ಒಣ ಹಿಟ್ಟನ್ನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಹಾಗೆ ಈಸಿಯಾಗಿ ಉಚ್ಕೊಳ್ಬೋದು. ಇದನ್ನು ಉದ್ದುದ್ದ ಉಚ್ಕೊಂಡ ನಂತರ ಚಾಕುವಲ್ಲಿ ಮಧ್ಯ ಕಟ್ ಮಾಡಿಕೊಂಡ್ರೆ ಒಂದು ಉಂಡೆಯಲ್ಲಿ 2 ಸಮೋಸ ಮಾಡ್ಕೊಳ್ಬೋದು. ಕಟ್ ಮಾಡ್ಕೊಂಡಿರೋ ಜಾಗದಲ್ಲಿ ನೀರನ್ನು ಸವರಿ ನಾನೀಗ ತೋರಿಸ್ತಿರೋ ರೀತಿಯಲ್ಲಿ ಫೋಲ್ಡಿಂಗ್ ಮಾಡಿ ಆ ಫೋಲ್ಡಿಂಗ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು.
ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕೋನ್ ಶೇಪ್ ಬರುತ್ತೆ. ಆ ಕೋನಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಆಲೂಗೆಡ್ಡೆ ಸ್ಟಫಿಂಗ್ನ ಒಂದು 2 ಟೀ ಸ್ಪೂನಷ್ಟು ಹಾಕಿ ಸ್ಟಫಿಂಗ್ನ ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕೋನ್ನ ತುದಿಗೆಲ್ಲ ಮತ್ತೆ ನೀರನ್ನು ಸವರಿ ನಾವು ಕೋನ್ನ ಫೋಲ್ಡಿಂಗ್ ಮಾಡಿದ್ವಲ್ಲ ಅದರ ಆಪೋಸಿಟ್ನಲ್ಲಿ ನಾನೀಗ ತೋರಿಸ್ತಿರೋ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡು ನಂತರ ಕೋನ್ನ ಫೋಲ್ಡಿಂಗ್ ಮತ್ತು ಪ್ರೆಸ್ ಮಾಡ್ಕೊಂಡಿರೋದನ್ನು ಎರಡೂ ಜಾಯಿನ್ ಮಾಡಿ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಳ್ಳಬೇಕಾದ್ರೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ್ಮೇಲೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಸಮೋಸ ಶೇಪು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ಎಲ್ಲ ಸಮೋಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಹಿಟ್ಟಿನಲ್ಲಿ ಸುಮಾರು 12 ಸಮೋಸ ಆಗಿದೆ. ಈಗ ಕಾದಿರೋ ಎಣ್ಣೆನ ಫುಲ್ ಲೋ ಫ್ಲೇಮ್ ಮಾಡಿ ರೆಡಿ ಮಾಡ್ಕೊಂಡಿರೋ ಸಮೋಸ ಒಂದೊಂದಾಗಿ ಹಾಕಿ ಕೊನೆ ತನಕನೂ ಲೋ ಫ್ಲೇಮ್ನಲ್ಲೇ ಕರಿಬೇಕು. ನಾವು ಕೊನೆ ತನಕನೂ ಲೋ ಫ್ಲೇಮ್ನಲ್ಲಿ ಕರಿದ್ರೇ ಮೈದಾ ಒಳಗೆಲ್ಲ ಚೆನ್ನಾಗಿ ಬೆಂದು ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸಮೋಸನ ಕರಿಯೋಬೇಕಾದ್ರೆ ಸಮೋಸ ಪೂರ್ತಿ ಮುಳುಗೋ ರೀತಿಯಲ್ಲಿ ಎಣ್ಣೆನ ಹಾಕ್ಕೊಳ್ಳಿ. ಆವಾಗ ಸಮೋಸ ಫ್ರೈ ಮಾಡೋಬೇಕಾದ್ರೆ ಎಲ್ಲ ಕಡೆ ಈವನ್ನಾಗಿ ಫ್ರೈ ಆಗತ್ತೆ. ಈಗ ಸಮೋಸ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಎಣ್ಣೆಯಿಂದ ತೆಗೆದ್ರೆ ಬಿಸಿ ಬಿಸಿ ಗರಿ ಗರಿಯಾದ ಸಮೋಸ ರೆಡಿ ಆಗತ್ತೆ. ನಾ ತೋರಿಸಿರೋ ಮೆಜರ್ಮೆಂಟ್ನಲ್ಲಿ ಹಾಗೆ ನಾ ತೋರಿಸಿರೋ ವಿಧಾನದಲ್ಲೇ ಮಾಡ್ಕೊಳ್ಳಿ. ನೀವು ಕೂಡ ಇಷ್ಟೇ ಪರ್ಫೆಕ್ಟಾದ ಸಮೋಸ ಮಾಡ್ಕೊಳ್ಬೋದು. ಸೇಮ್ ಹೋಟೆಲ್ ಸ್ಟ್ರೀಟ್ ಅಂಗಡಿಯಲ್ಲಿ ಸಿಗೋ ಟೇಸ್ಟೇ ಇರುತ್ತೆ. ಇದನ್ನು ಮನೆಯಲ್ಲಿ ಮಾಡಿಕೊಟ್ಬಿಟ್ರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ತಿಂತಾರೆ, ಹಾಗೆ ದೊಡ್ಡವರು ಕೂಡ. ಖಂಡಿತ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಸಮೋಸ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇದೇ ರೀತಿಯಾದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.